ಮಾಡಿದ್ರು? ಕಾಂಗ್ರೆಸ್ ಪಕ್ಷ ಮಾಡಿದ್ರು. ಆಶಾ ಕಾರ್ಯಕರ್ತರನ್ನ ಯಾರು ಮಾಡಿದ್ರು? ಕಾಂಗ್ರೆಸ್ ಪಕ್ಷ ಮಾಡಿದ್ರು. ಈ ಪಕ್ಷದಕ್ಕಿಂತ ಜಾಸ್ತಿ ನಾನು ನಿಮ್ಗೆ ಏನ್ ಹೇಳಕ್ ಬಯಸ್ತಾ ಇದ್ದಂತಂದ್ರೆ, ಮಹಿಳೆಯರ ಕೈಯಲ್ಲಿ ಅಧಿಕಾರ ಕೊಟ್ಟು ಮಹಿಳೆಯರ ಮೇಲೆ ವಿಶ್ವಾಸ ಇಟ್ಟರೆ ಸಮಾಜ ಬಹಳ ಬೇಗ ಸುಧಾರಣೆ ಆಗುತ್ತೆ ಅನ್ನೋದು ಒಂದೇ ಪರಿಕಲ್ಪನೆ ನಮಗಿದೆ. ಇವತ್ತು ನಿಮ್ಮನ್ನೆಲ್ಲರನ್ನು ನಾನು ಯಾಕೆ ಕರೆಸಿದ್ದೀನಿ? ಬರೀ ನಿಮಗೆ ಇದನ್ನ ಹೇಳಕ್ ಕರೆಸಿಲ್ಲ, ನನ್ನಿಂದ ನಿಮಗೆ ಏನ್ ಅನುಕೂಲ ಆಗ್ಬೇಕು, ನಿಮ್ಗೇನೇ ನಿಮ್ಮ ಇದ್ರಲ್ಲಿ ಅನಾನುಕೂಲ ಇದೆ ಅದನ್ನು ಕೂಡ ನಾನು ಕೇಳಬೇಕು. ನೀವು ನನ್ನ ಕ್ಷೇತ್ರದಲ್ಲಿ ಸುಮಾರು ಮಹಿಳೆಯರ ಕಾಂಟ್ಯಾಕ್ಟ್ ನಲ್ಲಿ ಇದ್ದೀರಿ. 7 ವರ್ಷದ ಹಿಂದೆ ನಾನು ಏನು ಇರ್ಲಿಲ್ಲ, 7 ವರ್ಷ ಆಯ್ತು ನಾನು MLA ಆಗಿ. ಹಿಂದೆ ನಮ್ಮ ಕ್ಷೇತ್ರದಲ್ಲೂ ನೀವೆಲ್ಲ ನೋಡಿದಿರಿ. ಈ 7 ವರ್ಷದಲ್ಲಿ ಆದಂತ ಸುಧಾರಣೆಯನ್ನು ನೀವೆಲ್ಲರೂ ನೋಡ್ತಾ ಇದ್ದೀರಿ. ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಊರು, ಪ್ರತಿಯೊಂದು ಜಾತಿ, ಪ್ರತಿಯೊಂದು ಧರ್ಮ ಎಲ್ಲರನ್ನೂ ಸೇರಿಸಿಕೊಂಡು ಸಂಪೂರ್ಣ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡ್ತಾ ಇದ್ದೀವಿ. ಏನ್ ನೀವು ಅಷ್ಟೇ ಬರೀ ನಿಮ್ ಕೆಲಸ ಮಾಡ್ಕೊಡ್ತೀನಿ, ಒಂದೇ ಸಮಾಜದವ್ರನ್ನ ಪ್ರೀತಿ ಮಾಡೋದು, ಶ್ರೀಮಂತರಿಗಷ್ಟೇ ಮನೆ ಹಾಕೋದು, ಬಡವ್ರನ್ನ ದೂರ ಮಾಡೋದು, ಬೇರೆ ಜಾತಿಯವ್ರನ್ನ ಬೇರೆ ಭಾಷಿಕರನ್ನ ದ್ವೇಷ ಮಾಡೋದು ಎಲ್ಲಾದ್ರೂ ನಾನು ನೋಡಿದ್ದೀರಾ ನೀವು? ನಿಮ್ಮ ಊರೊಳಗಡೆ ಸಂಪೂರ್ಣ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ದೆ. ನಿಮ್ಮ ಊರೊಳಗಡೆ ಸುಧಾರಣೆ ಆಗತೈತೆ? ಇಲ್ಲ. ಕರೆ ಹೇಳಬೇಕು. ಒಂದು ಊರಾಗ ಜಾತ್ರೆ ನಡೆದ್ರು, ಬೆಕ್ಕಿರೋರು ಯಾರಾದ್ರಿ? ಸುಳೆಮಿ ಕೈ ಎತ್ತಾಳ ಮೊದಲ. ಒಂದೊಂದು ಊರಾಗ ಜಾತ್ರೆ ಆದ್ರೆ 5 ರಿಂದ 10 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಆ ಊರು ಸುಧಾರಣೆ ಆಗ್ಬೇಕು. ಬೆಳಗಾವಿ ಹಂಗೆ ನನಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಕಾಣಿಸ್ಬೇಕು. ನನ್ನ ಮನೆ ಎದುರುಗಡೆ ಅಷ್ಟ ದೀಪ ರೋಡ ಅಲ್ಲ, ನನ್ನ ಮನೆ ಎದುರುಗಡೆ ಹೆಂಗ್ ರೋಡ ದೀಪ ಇದಾವಲ್ಲ ಇಡೀ ಕ್ಷೇತ್ರದಾಗ ಹಂಗ ಆಗ್ಬೇಕು ಅನ್ನೋದಕ್ಕೆ ನಾನು ಇದನ್ನ ಬೆಳಗ್ಗೆ ಎದ್ದ ಕೂಡಲೇ ನೋಡ್ತೀನಿ. ಆ ಒಂದು ಕೆಲಸನೂ ಇವತ್ತು ಬೆಳಗ್ಗೆ ನನ್ನ ವ್ಯಾಯಾಮ ಎಲ್ಲ ಮುಗಿಸ್ಕೊಂಡು 8 ಗಂಟೆಗೆ ನನ್ನ ಕ್ಷೇತ್ರದಲ್ಲಿ ಸಹ್ಯಾದ್ರಿ ನಗರದಲ್ಲಿ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಮಹಾಬಳೇಶ್ವರ ದೇವಸ್ಥಾನ ಮಾಡ್ತಾ ಇದ್ದೆ. 2 ಕೋಟಿ ರೂಪಾಯಿ ಖರ್ಚು ಮಾಡಿ ನಾಳೆ 15ನೇ ತಾರೀಕು ಶಿವರಾತ್ರಿ ದಿನ ಅದ್ರ ಉದ್ಘಾಟನೆ ಇಟ್ಕೊಂಡಿದ್ದೀನಿ. 5 ಕೋಟಿ ಖರ್ಚು ಮಾಡಿ ಅದ್ರ ಸುತ್ತಮುತ್ತ ಎಲ್ಲಾ ರೋಡ್ ಹಾಕ್ಸ ಈ ಸಹ್ಯಾದ್ರಿ ನಗರ ರೋಡ್ ಫೇಮಸ್ ಮಾಡಿದ್ದೀನಿ. ಆ ಮಹಾಬಳೇಶ್ವರ ಟೆಂಪಲ್ಗೆ 1.5 ಕೋಟಿ ರೂಪಾಯಿ ಗಾರ್ಡನ್ ಮಾಡಿದ್ದೀನಿ. ಬೆಳಗಾವಿಯ ನನ್ನ ಗೃಹ ಕಚೇರಿಯಲ್ಲಿ ಜನತಾ ದರ್ಶನ ಪ್ರತಿ ವಾರ ಒಂದು ದಿನ ಜನತಾ ದರ್ಶನ ಮಾಡ್ತೀವಿ. ಸೊ ಈ ವಾರ ಬಹಳಷ್ಟು ಜನ ತಮ್ಮ ಸಮಸ್ಯೆಗಳನ್ನ ಏನೇನು ವೈಯಕ್ತಿಕವಾಗಿರುವಂತ ಸಮಸ್ಯೆ ಇರ್ಬೋದು, ಸಾರ್ವಜನಿಕ ಸಮಸ್ಯೆ ಇರ್ಬೋದು, ಶಿಕ್ಷಣದ ಬಗ್ಗೆ, ಸುಧಾರಣೆ ಬಗ್ಗೆ, ಅನೇಕ ಜನ ದೇವಸ್ಥಾನದ ಬಗ್ಗೆ ಬಂದಿದ್ರು. ಕೆಲವು ಜನರು ತಮ್ಮ ವೈಯಕ್ತಿಕ ಸಮಸ್ಯೆ ತೆಗೆದುಕೊಂಡು ಬಂದಿದ್ರು. ಸಾಧ್ಯವಾದಷ್ಟು ಸ್ಥಳದಲ್ಲೇನೆ ಪರಿಹಾರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಕೆಲವರಿಗೆ ಮತ್ತೆ ಆಶ್ವಾಸನೆಯನ್ನ ಕೊಟ್ಟಿದ್ದೀನಿ. ಎಷ್ಟು ಸಾಧ್ಯ ಇದೆಯೋ ಎಲ್ಲ ಒಂದು ಪ್ರಾಬ್ಲಮ್ಗಳನ್ನು ಕೂಡ ಅಡ್ರೆಸ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದೀನಿ. ಜೊತೆಗೆ ಇವತ್ತು ನಮ್ಮ ಸರ್ಕಾರದ ಬಗ್ಗೆ ಇಲ್ಲ, ಸರ್ಕಾರದ ಭಾಗ ಗ್ರಾಮೀಣ ಮಟ್ಟದಲ್ಲಿ ಕೆಲವೊಂದು ಹೆಣ್ಮಕ್ಳಿಗೆ ನಾವು ಕೃಷಿ ಸಖಿ ಅಂತ, ಪಶು ಸಖಿ ಅಂತ, ಮತ್ತು ನಮ್ಮ ಸಂಜೀವಿನಿ ಒಕ್ಕೂಟ, ಅಕ್ಕ ಕೆಫೆ, ಆಶಾ ಕಾರ್ಯಕರ್ತರು, ಹೀಗೆ ಬಹಳಷ್ಟು ಸುಮಾರು ಸರ್ಕಾರದ ಯೋಜನೆಗಳನ್ನ ಗ್ರಾಮ ಮಟ್ಟದಲ್ಲಿ ರೈತರಿಗೆ ತಲುಪಿಸ್ಲಿಕ್ಕೆ ನಾವು ಮಹಿಳೆಯರನ್ನ ಗೌರವಧನ ಕೊಟ್ಟು, ಅವರಿಗೆ ತಿಂಗಳಿಗೆ ಗೌರವಧನ ಸರ್ಕಾರದಿಂದ ಅವ್ರನ್ನ ಕೊಟ್ಟು ಸರ್ಕಾರದಿಂದ ಅವ್ರನ್ನ ನೇಮಿಸಿದ್ದೀವಿ. ಸ್ಪೆಷಲಿ ಕೃಷಿ ಸಖಿ ಅಂತ, ಅಂದ್ರೆ ಕೃಷಿಗೆ ಉಪಯೋಗ ಆಗುವಂತ ಸರ್ಕಾರದ ಅನೇಕ ಯೋಜನೆಗಳನ್ನ ಇವರು ಮನೆ ಮನೆಗೆ ಹೋಗಿ ಕೃಷಿ ಸಖಿಯರು ಪ್ರಚಾರ ಮಾಡಬೇಕು. ಆಮೇಲೆ ಸರ್ಕಾರದ ಯೋಜನೆಗಳ ಜೊತೆಯಲ್ಲಿ ಹವಾಮಾನದ ಒಂದು ನೀತಿ ನಿಯಮಗಳನ್ನು ಕೂಡ ರೈತರಿಗೆ ಹೇಳಬೇಕು. ಸರ್ಕಾರದಿಂದ ಬರುವಂತ ಎಲ್ಲ ಸಬ್ಸಿಡಿ ಆಗಿರ್ಬೋದು, ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಔಷಧಿಗಳಾಗಿರ್ಬೋದು, ಸರ್ಕಾರದಿಂದ ಬರುವಂತ ಎಲ್ಲ ಸೌಲಭ್ಯಗಳನ್ನ ಕೃಷಿಕರಿಗೆ ಅದನ್ನ ಹೋಗಿ ಮನೆ ಬಾಗಿಲಿಗೆ ಈ ಕೃಷಿ ಸಖಿಯರು ಹೇಳಬೇಕು. ಸೊ ಇವತ್ತು ಅವ್ರನ್ನ ಕರೆದು ನನ್ನ ಕ್ಷೇತ್ರದಲ್ಲಿ ಎಷ್ಟು ಜನರಿಗೆ ಅವ್ರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅನ್ನೋದರ ಒಂದು ಪಕ್ಷಿ ನೋಟವನ್ನು ತೆಗೆದುಕೊಂಡೆ. ಅದರ ಜೊತೆಯಲ್ಲಿ ಹೈನುಗಾರಿಕೆಯನ್ನ ನಾವು ಹೈನುಗಾರಿಕೆ ಉತ್ಪನ್ನನ
ಜಾಸ್ತಿ ಮಾಡಬೇಕು, ರೈತರಿಗೆ ಹೈನುಗಾರಿಕೆಯಿಂದ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗ್ಲಿಕ್ಕೇನೆ ಹಾಲಿನ ಬೆಲೆಯನ್ನು ನಾವು ಏರಿಸಿದೀವಿ, ಇದರಿಂದ ರೈತರಿಗೆ ನೇರವಾಗಿ ಬೆನಿಫಿಟ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಪಶು ಸಖಿಯರನ್ನು ಕೂಡ ನಾನು ಇವತ್ತು ನಮ್ಮ ಗೃಹ ಕಚೇರಿಯಲ್ಲಿ ಕರೆದು ಮೀಟಿಂಗ್ ಅನ್ನ ತೆಗೆದುಕೊಂಡೆ. ಈ ಪಶು ಸಖಿಯರಲ್ಲಿ ನಾವು ಕುರಿ ಸಾಕಾಣಿಕೆ ಇರಬಹುದು ಅಥವಾ ನಮ್ಮ ಹೈನುಗಾರಿಕೆ ಇರಬಹುದು, ಮಹಿಳೆಯರಿಗೆ ಬಹಳಷ್ಟು ತಮ್ಮ ಮನೆಯಲ್ಲಿ ಆರ್ಥಿಕ ಸ್ವಾವಲಂಬನೆ ಸಿಗಬೇಕು ಅಂತಂದ್ರೆ ಈ ಪಶು ಸಖಿಯರು ಏನು ಸರ್ಕಾರದಿಂದ ಅನುಕೂಲಗಳು ಯೋಜನೆಗಳು ಬರ್ತವೆ ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ ಪಶುಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಅವ್ರಿಗೆ ಹೋಗಿ ತಲುಪಿಸ್ಬೇಕು, ಆ ಬೆನಿಫಿಷಿಯರಿಗೆ ಅದರ ಬಗ್ಗೆ ಯೋಜನೆಗಳ ಬಗ್ಗೆ ತಿಳಿ ಹೇಳಬೇಕು. ಸೊ ಅವರನ್ನು ಕೂಡ ಇವತ್ತು ಕರೆದು ಜನಸಂಪರ್ಕ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅವರು ಸರ್ಕಾರದ ಯೋಜನೆಗಳನ್ನ ಸ್ಥಳೀಯ ಮಟ್ಟದಲ್ಲಿ ಮುಟ್ಟಿಸ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ಇವತ್ತು ಪಕ್ಷಿ ನೋಟವನ್ನು ತೆಗೆದುಕೊಂಡಿದ್ದೀನಿ. ಇಷ್ಟೇ ನನ್ನ ಪ್ರಾಮಾಣಿಕ ಪ್ರಯತ್ನ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮನೆಯ ಬಾಗಿಲಿಗೆ ಸರ್ಕಾರದ ಯೋಜನೆಗಳು ಹೋಗಬೇಕು, ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ. ಜನತಾ ದರ್ಶನಕ್ಕೆ ನಿಮ್ಮ ಕ್ಷೇತ್ರ ಅಲ್ಲದೆ ಬೇರೆ ಕ್ಷೇತ್ರ ಜನನೂ ಬಂದಿದ್ದಾರೆ ಸಮಸ್ಯೆ. ಖಂಡಿತವಾಗ್ಲೂ ಇವತ್ತು ರಾಜ್ಯದ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಇರೋದ್ರಿಂದ ಇಡೀ ಜಿಲ್ಲೆಯಿಂದ ರಾಜ್ಯದಿಂದಲೂ ಕೂಡ ಜನ ಬರ್ತಾರೆ. ಅವ್ರ ಎಲ್ಲರ ಸಮಸ್ಯೆಗೆ ಸ್ಪಂದನೆ ಮಾಡಿ ಕೆಲಸ ಮಾಡೋದು, ಸೇವೆ ಮಾಡೋದು, ಅದೇ ನನಗೆ ಸಿಕ್ಕಂತ ಒಂದು ಸೌಭಾಗ್ಯ, ಅದೇ ನನಗೆ ಸಿಕ್ಕಂತ ಒಂದು ಅಧಿಕಾರ ಅಂತ ಹೇಳಿಕ್ಕೆ ಲಾಸ್ಟ್ ಮೊನ್ನೆ ಕೊಂಡಸ್ಕೊಪ್ಪದಲ್ಲಿ ನಿಮ್ಮ ಕ್ಷೇತ್ರದ ಜನ ನಿಮ್ಗೆ ಕೆಲಸಕ್ಕೆ ಮೆಚ್ಚಿ ಚಿನ್ನದ ಸರ ಮಾಡಿದ್ರು, ಇದಕ್ಕೆ ಬಹಳಷ್ಟು ನಾನು ಕೊಂಡಸ್ಕೊಪ್ಪ ಗ್ರಾಮದ ನನ್ನೆಲ್ಲ ಹಾಳುಮತ ಸಮಾಜ, ಬೇರೆ ಸಮಾಜದ ಬಾಂಧವರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂತಂದ್ರೆ ಈ ಒಂದು ಯುಗದಲ್ಲಿ ರಾಜಕಾರಣಿಗಳಂತಂದ್ರೆ ಬರೀ ಚೀಮಾರಿ ಹಾಕೋದೇ ಇರುತ್ತೆ. ಆದ್ರೆ ಇಂಥ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿಯನ್ನ ಒಬ್ಬ ಮನೆ ಮಗಳಂತ ಹೇಳಿ, ತವರ ಮನೆ ಉಡುಗೊರೆ ಅಂತ ಹೇಳಿ ಅದು ಗಗನಕ್ಕೆ ಏರ್ತಾ ಇದೆ ಚಿನ್ನ, ಇಂಥ ಬಂಗಾರದ ಬೆಲೆ ಗಗನಕ್ಕೆ ಏರುವಂತ ಸಂದರ್ಭದಲ್ಲಿ ನನ್ನನ್ನ ಕರೆದು ಬಂಗಾರದ ಸರ ಹಾಕಿ ಸತ್ಕಾರ ಮಾಡಿರೋದು ಇದೆಲ್ಲೂ ನನ್ನ ಜವಾಬ್ದಾರಿಯನ್ನ ಜಾಸ್ತಿ ಮಾಡಿದೆ. ಮತ್ತು ಈ ಪ್ರೀತಿ ವಿಶ್ವಾಸವನ್ನ ಇನ್ನು ಗಟ್ಟಿಯಾಗಿಗೊಳಿಸ್ಲಿಕ್ಕೆ 2 ಪಟ್ಟು ಜಾಸ್ತಿ ಅವರ ಸೇವೆಯನ್ನ ಮಾಡುವಂತ ಒಂದು ಗ್ರೂಪ್ ಕೂಡ ನನ್ನಲ್ಲಿ ಬಂದಿದೆ. ಸೊ ಈ ಮುಖಾಂತರ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಒಬ್ಬ ಜನಪ್ರತಿನಿಧಿ ತನ್ನೆಲ್ಲ ಜೀವನವನ್ನ ಜನರಿಗೋಸ್ಕರ ಮುಡಿಪಾಗಿ ಇಡಬೇಕು ಅನ್ನುವಂತ ನನ್ನ ಆಸೆಗೆ ಅದು ಇನ್ನಷ್ಟು ನೀರು ಹಾಕಿ ಚಿಗುರನ್ನ ಒಡಿಸಿದೆ. ನಾನು ತಮ್ಮ ಮುಖಾಂತರ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ.